Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಕೆಲ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗಿನ ಪುರಾಣಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ಇಂಥದ್ದೆಲ್ಲ ಈಗ ವಿಡಿಯೋ ಬಿಡುಗಡೆ ಆಗಿದ್ದು, ಜೊತೆಗೆ ಇದೊಂದು ಷಡ್ಯಂತ್ರ, ಇದ್ರ ಹಿಂದೆ ಮಹಾನಾಯಕ ಇದ್ದಾನೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದು. ಅದು DCM DK ವಿಚಾರವಾಗಿನೇ ಅವ್ರು ಮಾಡಿದಂತ ಆರೋಪ ಆಗಿತ್ತು. ಅದಕ್ಕೆ ಇವತ್ತು DK ಶಿವಕುಮಾರ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹಾರಿರುವಂತಹ ವಿಚಾರವಾಗಿಯೂ ಕೂಡ ಬಹಳ ಆರೋಪ ಪ್ರತ್ಯಾರೋಪಗಳು ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಗಿದೆ ಬನ್ನಿ ನೋಡೋಣ ಈ ರಿಪೋರ್ಟ್ ನಲ್ಲಿ. ಅನ್ಯಾಯ ಆಗಿರೋದು ಯಾರಿಗೆ? ಹೆಣ್ಣು ಮಕ್ಕಳುಗಳಿಗೆ. ಪೆನ್ ಡ್ರೈವ್ ನ ಯಾರ ಕಡೆ ಕೊಟ್ಟಿದ್ರಪ್ಪ? ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ. ಘಟನೆಗಳು ಏನೇನು ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಇತ್ತು, ಬಿಜೆಪಿ ನಾಯಕರಿಗೆ ಚಿತ್ರಣ ಇತ್ತು. ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ಜರ್ಮನಿಗೆ ಮತ್ತೆಲ್ಲೋ ಅಲ್ಲೊಂದು ಪೆನ್ ಡ್ರೈವ್ ರೆಡಿ ಮಾಡಕ್ ಹೋಗ್ಯಾರೇನೋ ಗೊತ್ತಿಲ್ಲ. ಅಣ್ಣ ಸಿದ್ದರಾಮಣ್ಣ ಅಣ್ಣ ಹಾಸನದಿಂದ ಏರ್ಪೋರ್ಟ್ಗೆ ಹೋಗಕ್ಕೆ ಹೆಂಗ್ ಬಿಟ್ಟಣ್ಣ ನೀನು? ಏನ್ ಕತ್ತೆ ಕಾಯ್ತಾ ಇದ್ದೀರಿ ನೀವು? ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. ನಿಗೂಢ, ಎಲ್ಲವೂ ನಿಗೂಢವಾಗೇ ಇದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಪೆನ್ ಡ್ರೈವ್ ಸ್ಫೋಟಗೊಂಡಿದ್ದು ಅದು ಬಯಲಾಗಿದ್ದು ಹೇಗೆ? ವಿಡಿಯೋ ಹೊರಬಂದಿದ್ದು ಹೇಗೆ? ಒಂದಕ್ಕೂ ಇನ್ನೂ ಉತ್ತರವೇ ಸಿಕ್ಕಿಲ್ಲ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದೇಶ ವಿದೇಶದಲ್ಲೂ ಸದ್ದು ಮಾಡ್ತಿದೆ. ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಡಿಸಿದ ಒಂದೇ ಒಂದು ಬಾಂಬ್ ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ವಿಡಿಯೋ ಹಿಂದೆ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಇದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ DK ಬ್ರದರ್ಸ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳ್ಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವ್ ಯಾಕೆಂದ್ರೆ ಹಿಂದೆನೂ ಬಹಳ ಮಾಡಿದ್ದಾರೆ. ಕಳೆದ ಒಂದು ವರ್ಷದಿಂದನೂ ಒಂದು ಮಾಡಿದ್ರಲ್ಲ, ಏನೋ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವ್ನ ಮಹಾನ್ ನಾಯಕನಿಗೆ. ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಮೊದಲೇ HDKಯನ್ನ ದೇವರಾಜೇಗೌಡ ಭೇಟಿಯಾಗಿದ್ರು. HDK ಮಹಾನಾಯಕ ಆರೋಪಕ್ಕೆ DCM DK ಕೌಂಟರ್. ಪೆನ್ ಡ್ರೈವ್ ಹಿಂದೆ ಮಹಾನಾಯಕರಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದು DK ಬ್ರದರ್ಸ್ ಕೆರಳುವಂತೆ ಮಾಡಿದೆ. ಮೊದಲೇ HDKಯನ್ನ ದೇವರಾಜೇಗೌಡ ಭೇಟಿಯಾಗಿದ್ರು ಅಂತ DCM DK ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಷ್ಟೇ ಅಲ್ಲ, ಸಂಸದ DK ಸುರೇಶ್ ಕೂಡ HDKಗೆ ಮೊದಲೇ ಗೊತ್ತಿತ್ತು ಅಂದಿದ್ದಾರೆ. ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ BJP ಅವರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡಬೇಕು ಅಂತ. ಅದಕ್ಕಿಂತ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಏನೇನು ನಡೆದಿದೆ ಅಂತ ಹೇಳಿ, ಘಟನೆಗಳು ಏನೇನು ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಇತ್ತು, ಬಿಜೆಪಿ ನಾಯಕರಿಗೆ ಚಿತ್ರಣ ಇತ್ತು. ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ಇವ್ರ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ದು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಅಲಯನ್ಸ್ನಲ್ಲಿ ಯಾಕೆ ಟಿಕೆಟ್ ಕೊಟ್ಟರು? ಇಷ್ಟೇ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ತೊಂದರೆ ಆಗಿದೆ ಅಂತ ಸಂಸದ DK ಸುರೇಶ್ ಸ್ಫೋಟಕ ಹೇಳಿಕೆ ಕೊಟ್ಟರು. ಎಲ್ಲದಕ್ಕೂ DKಶಿನೇ ಕಾರಣನಾ ಅಂತ ಕಿಡಿಕಾರಿದ್ರು. ಈಗ ಆ ಭಾಗದ ಸಂತ್ರಸ್ತೆಯರಿಗೆ ಅಲ್ಲಿರ್ತಕ್ಕಂಥ ಸುಮಾರು 500 ಜನಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನ, ಅದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ಅನ್ಯಾಯ ಆಗಿರೋದು ಯಾರಿಗೆ? ಹೆಣ್ಣು ಮಕ್ಕಳುಗಳಿಗೆ. ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋಂಥದ್ದನ್ನ ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಮಯನೇ ಹೊರತು DK ಶಿವಕುಮಾರ್ ಅವ್ರ ಮೇಲೆ ಆರೋಪ ಯಾವುದನ್ನು ಬಿಟ್ಟಿದ್ದಾರೆ? ಅಲ್ಲೆಲ್ಲ ಏನಾರು ಆಯ್ತು ಅಂತ ಅಂದ್ರೆ DK ಶಿವಕುಮಾರೇ ಕಾರಣ ಅಂತಾರೆ. ಇನ್ನೆಲ್ಲ ಆಯ್ತು ಅಂತ ಅಂದ್ರೆ ಅದಕ್ಕೂ DK ಶಿವಕುಮಾರೇ ಕಾರಣ ಅಂತಾರೆ. ಅವ್ರ ಕುಟುಂಬಕ್ಕೆ ಅರಗಿಸ್ಕೊಳಕ್ ಆಗೋದಿಲ್ಲ DK ಶಿವಕುಮಾರ್.
ಅವ್ರ ಊಟ ಸೇರೋದಿಲ್ಲ. ಇನ್ನು ಪ್ರಜ್ವಲ್ ಪ್ರಕರಣಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪವನ್ನ ತಳ್ಳಿ ಹಾಕಿದ್ರು. ಇದಕ್ಕೆ ಆರ್ ಅಶೋಕ್ ಕೌಂಟರ್ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟಿಳಿರಿ, 24 ಗಂಟೆಯಲ್ಲಿ ನಾವು ಪ್ರಜ್ವಲ್ರನ್ನ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಸವಾಲು ಹಾಕಿದ್ರು. ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೊತಾರೆ, ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು? ಯಾರ ಹತ್ರ ಕೊಟ್ಟಿದ್ರು? ಪೆನ್ ಡ್ರೈವ್ನ ಯಾರ ಕಡೆ ಕೊಟ್ಟಿದ್ರಪ್ಪ? ಹೌದೌದು, ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಈಗ ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ, ನೀವು ಬಿಡಿ, ಅಧಿಕಾರದಿಂದ ಇಳಿರಿ, ನೀವು 24 ಗಂಟೆಯಲ್ಲಿ ಅವನ್ನ ನಾವು ಕಸ್ಟಡಿಗೆ ತಗೊಂತೀವಿ, ಬಿಟ್ಟಿಳಿರಿ. ಡಿಕೆಶಿ ಅವರೇ ಮಾಡಿಸಿದ್ದಾರೆ ಅಂತ ಆರೋಪ ಇದೆ. ಈ ಬಗ್ಗೆಯೂ ನ್ಯಾಯಯುತವಾಗಿ ತನಿಖೆ ಆಗಲಿ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿದ್ರು. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಎಸ್ಐಟಿ ತನಿಖೆ ಬಳಿಕ ಗೊತ್ತಾಗುತ್ತೆ ಅಂತ ಕೌಂಟರ್ ಕೊಟ್ರು. ಈಗ ಅವನೇ ಹೇಳಿದಲ್ಲ, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನಾವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರಿಸ್ಕೊಂಡು ಬಿಟ್ಟವರು ನಮಗಿಂತ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ SIT ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನ್ಯಾಯಯುತವಾದ ತನಿಖೆ ಆಗುತ್ತೆ. ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರುತ್ತೆ. ಬಹಳ ಜನ ಅದ್ರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಅದಕ್ಕೆಲ್ಲ SIT ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೋಡಿ ತಾನೇ ಆಮೇಲೆ ನಾವು ಕ್ರಮ ಮಾಡಬೇಕಾಗಿರುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಹೆಸರು ಹೇಳಿದ್ರೆ ಕೆಲವರಿಗೆ ನಿದ್ರೆ ಬರೋದಿಲ್ಲ ಅಂತ ವಿಜಯಪುರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ರು. ಸಚಿವ KN ರಾಜಣ್ಣ ಮಾತನಾಡಿ ಪ್ರಜ್ವಲ್ ರೇವಣ್ಣ 6-7 ತಿಂಗಳ ಹಿಂದೆನೇ ಸ್ಟೇ ತಂದಿದ್ದಾರೆ ಅಂತ ಆರೋಪಿಸಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ ಮಾತನಾಡಿ ಜರ್ಮನಿಯಲ್ಲಿ ಮತ್ತೊಂದು ಪೆನ್ ಡ್ರೈವ್ ಮಾಡಲು ಹೋಗಿರಬಹುದು ಅಂತ ಕಿಡಿಕಾರಿದ್ರು. ಅದೇನೋ ಇವರು ಕೆಲವು ಶಿವಕುಮಾರ್ ಹೆಸರು ಹೇಳದೇ ಇದ್ರೆ ಕೆಲವರು ನಿದ್ರೆ ಬರೋದಿಲ್ಲ. ಅದು ನಿನ್ನೆ ಮೊನ್ನೆದು ಅಂತ ಏನಲ್ಲ, ಸುಮಾರು 6-7 ತಿಂಗಳ ಮುಂಚೆನೆ ಪ್ರಜ್ವಲ್ ರೇವಣ್ಣ ಒಂದು ಸಿವಿಲ್ ಕೋರ್ಟಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವರು ಸ್ಟೇ ತಗೊಂಡಿದ್ದಾರೆ. ದೇಶ ಬಿಟ್ಟು ಹೋಗುವಾಗ ಎಲ್ಲ ಮಾಹಿತಿ ಕೂಡ ಇತ್ತು, ಅವರಿಗೆ ಎಲ್ಲವನ್ನೂ ಇತ್ತು. ಆದರೂ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನನಗನ್ನಿಸ್ತದ ಜರ್ಮನಿಗೆ ಮತ್ತೆಲ್ಲೋ ಅಲ್ಲೊಂದು ಪೆನ್ ಡ್ರೈವ್ ರೆಡಿ ಮಾಡಕ್ಕೆ ಹೋಗ್ಯಾರೇನೋ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗುವಾಗ ಕಾಂಗ್ರೆಸ್ನವರೇನ್ ಕತ್ತೆ ಕಾಯ್ತಿದ್ರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಸಿದ್ದರಾಮಯ್ಯನವರೇ ಏರ್ಪೋರ್ಟ್ಗೆ ಹೆಂಗ್ ಬಿಟ್ರಿ ಅಂದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು ದೇವೇಗೌಡರೇ ಪ್ಲಾನ್ ಮಾಡಿ ವಿದೇಶಕ್ಕೆ ಕಳಿಸಿದ್ದಾರೆ ಅಂದ್ರು. ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ, ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ, ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ವೀಸಾ ಕೊಡೋರು ಯಾರು? ಇವ್ರು ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. ಅಣ್ಣ ಹಾಸನದಿಂದ ಏರ್ಪೋರ್ಟ್ಗೆ ಹೋಗಕ್ಕೆ ಹೆಂಗ್ ಬಿಟ್ಟಣ ನೀನು? ಅಣ್ಣ ಸಿದ್ದರಾಮಣ್ಣ ಹಾಸನದಿಂದ ತಾನೇ ಓಟ್ ಹಾಕಿ ಹೋಗಿತ್ತಾನಪ್ಪ ಅವ್ರು ಏರ್ಪೋರ್ಟ್ಗೆ, ನಿಂದೆ ಪೊಲೀಸ್ ಅಲ್ಲಣ್ಣ. ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 21ಕ್ಕೆ ವಿಡಿಯೋ ಹೊರಗೆ ಬರುತ್ತೆ. ಏಪ್ರಿಲ್ 28ರವರೆಗೂ ಈ ಬಗ್ಗೆ FIR ಆಗೋದಿಲ್ಲ. ಇದರಲ್ಲಿ ನಿಮ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಆರೋಪಿಸಿದ್ದಾರೆ. ಸರ್ಕಾರ ನಿಮ್ಮ ಕೈಯಲ್ಲಿದೆ, ನೀವು FIR ಆಗಿ ಡಿಲೇ ಮಾಡಿದ್ರಿ. ನನಗೆ ಗೊತ್ತಿರೋ ಮಟ್ಟಿಗೆ 23ನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು. 21ರಿಂದ 28 ತನಕ ಏನು ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು? ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಯಾಕೆ FIR ಮಾಡಲಿಲ್ಲ? ಒಟ್ಟಾರೆಯಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯ ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಸದ್ದು ಮಾಡ್ತಿದೆ. ಮತ್ತೊಂದೆಡೆ ವಿಡಿಯೋ ಹಿಂದೆ DCM DK ವಿರುದ್ಧ ದೋಸ್ತಿ ನಾಯಕರು ಆರೋಪಿಸಿದ್ರೆ ಕಾಂಗ್ರೆಸ್ ನಾಯಕರು ಇದನ್ನ ತಳ್ಳಿ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದು,
ಈ ವಿಡಿಯೋಸ್ನೆಲ್ಲ ಲೀಕ್ ಮಾಡಿದಂತಹ ವ್ಯಕ್ತಿ ಕಾರ್ತಿಕ್ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಂದ್ರೆ ಡ್ರೈವರ್, ಆತ ಮಲೇಷಿಯಾದಲ್ಲಿದ್ದಾನೆ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ HDK ಇಂತಹದೊಂದು ಆರೋಪ ಮಾಡಿದ್ದು, ಮಲೇಷಿಯಾಗೆ ಆತನನ್ನ ಕಳಿಸಿದ್ಯಾರು, ಈ ಅಣ್ಣ ತಮ್ಮನೆ ಕಳಿಸಿರೋದು ಅಂತ ಹೇಳೋ ಮುಖೇನವಾಗಿ ಮತ್ತೆ DK ಬ್ರದರ್ಸ್ ವಿರುದ್ಧವಾಗಿ ಗುಮಾನಿ ಹುಟ್ಟಿಸಿದ್ದಾರೆ. ನನ್ನ ಹತ್ರ ಪದೇ ಪದೇ ಯಾಕೆ ಬರ್ತೀರಿ? ಸುದ್ದಿ ಬಿಡೋರಲ್ಲ ಅವ್ರ ಹತ್ರ ಕೊಡ್ರಿ. ಈಗ ನೆನ್ನೆ ನಿಮ್ಗೆ ಹೇಳ್ತೀನಲ್ಲ, ವಿಷಯ ತಿಳ್ಕೊಳ್ಳಿ. ಇಲ್ಲಿ ನೆನ್ನೆ ದಿನ ಯಾವುದೋ ಒಂದು ಆ ಡ್ರೈವರ್ದು ಒಂದು ಪ್ರೆಸೆಂಟೇಷನ್ ಆಗಿದೆಯಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ನು. ಏನು ಮಾಡಿದ್ದಾನೆ? ವಿಡಿಯೋ ರಿಲೀಸ್ ಮಾಡಿದ್ದಲ್ವಾ? ವಿಡಿಯೋ ಎಲ್ಲಿಂದ ಮಾಡಿದ್ರು, ಯಾರು ಮಾಡಿದ್ರು? ನೆನ್ನೆ ಅವನ ಕೈನಲ್ಲಿ ವಿಡಿಯೋ ಬಿಟ್ಟಲ್ವೇ? ಅವನೇನು ಹೇಳಿಕೆ ಕೊಟ್ಟ? ನಾನು ದೇವರಾಜೇಗೌಡರ ಕೈ ಕೊಟ್ಟಿದ್ದೆ ಅಂತ ಹೇಳಿದ್ದೀನಿ, ಯಾರ ಕೈನೂ ಕೊಟ್ಟಿಲ್ಲ ಅಲ್ವೇ? ಇವತ್ತು ಬೆಳಗ್ಗೆ ಈ ಚಿತ್ರ ಅಣ್ಣ ತಮ್ಮನದವರು ಪಾಪ ಏನು ಮಹಾನ್ ಇವರಲ್ಲ ಅವರು ಇಬ್ಬರು ಇವತ್ತು ಏನು ಹೇಳಿಕೆ ಕೊಟ್ಟವರು? ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದವರು. ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋದಲ್ಲ. ಎಲ್ಲವನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿಕ್ಕೆ. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ರಾತ್ರಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು. ಯಾರು ಕೊಟ್ಟವರು? ಮಲೇಷಿಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷಿಯಾಗೆ? ಒಂದು ಕಾರ್ತಿಕ್ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕ್ತೀನಿ ಆ ಕಾರ್ತಿಕ್ನ, ಆಮೇಲೆ ಚರ್ಚೆ ಮಾಡ್ತೀನಿ. ಎಲ್ಲಿ ವಿಡಿಯೋ ಬಿಟ್ಟ? ಇನ್ನು 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಶತಾಯಗತಾಯ ಪ್ರಯತ್ನವನ್ನ ನಡೆಸ್ತಾ ಇದೆ. ಈ ಕಾರಣಕ್ಕಾಗಿನೇ ಮೇಲಿಂದ ಮೇಲೆ ಕೇಂದ್ರ ನಾಯಕರು ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ. ಮೊನ್ನೆ ಪ್ರಧಾನಿ ಬಂದಿದ್ದು, ಇದೀಗ ಅಮಿತ್ ಶಾ ಹಾವೇರಿ ಹಾಗೆ ಈ ಧಾರವಾಡ ಭಾಗದಲ್ಲೆಲ್ಲ ರೋಡ್ ಶೋ ನಡೆಸುವ ಮುಖೇನವಾಗಿ ಅಭ್ಯರ್ಥಿಯ ಪರವಾಗಿ ಬಹಳ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಇವತ್ತು ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ, ಅದರಲ್ಲಿ ಯಶಸ್ವಿ ಆಗ್ತಿವೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ತಾಪಮಾನ ಮುಗಿಲಿಗೆ ಮುಟ್ಟಿಬಿಟ್ಟಿದೆ. ಎಂಥ ಸುಳ್ಳು ಹೇಳ್ತಿದ್ರಿ ಬಿಜೆಪಿಯವರು. ಗೆದ್ದೇ ಗೆಲ್ಲಬೇಕು, ಗೆದ್ದು ಬೀಗಲೇಬೇಕು. ಕರುನಾಡಿನಲ್ಲಿ ಲೋಕಸಮರ ಗೆಲ್ಲೋಕೆ ಬಿಜೆಪಿ ರಣತಂತ್ರವನ್ನೇ ರೂಪಿಸುತ್ತಿದೆ. 28ಕ್ಕೆ 28 ಕ್ಷೇತ್ರದಲ್ಲೂ ಗೆಲ್ಲೋಕೆ ಪಣ ತೊಟ್ಟಿದೆ. ಈಗಾಗಲೇ ಮೊದಲನೇ ಹಂತದ ಮತದಾನ ನಡೆದಿದ್ದು, ಎರಡನೇ ಹಂತದ ಮತಯುದ್ಧಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಸಾಲು ಸಾಲು ಕೇಂದ್ರ ನಾಯಕರು ದಕ್ಷಿಣ ದಂಡಯಾತ್ರೆ ಮಾಡುತ್ತಿದ್ದಾರೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಆಗಮಿಸಿ ಮತಯಾಚಿಸಿದ್ದು, ಈಗ ಮತ್ತೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ್ದ ಅಮಿತ್ ಶಾ ಹಾವೇರಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ರೋಡ್ ಶೋ ನಡೆಸಿದ್ರು. ರಾಣಿಬೆನ್ನೂರಿನ ಕಲಬುರಗಿ ಕ್ರಾಸ್ನಿಂದ ಅಶೋಕ ವೃತ್ತದವರೆಗೆ ಅಮಿತ್ ಶಾ ರೋಡ್ ಶೋ ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ಮುಳುಗುತ್ತಿರೋ ಹಡಗು ಆಗಿದೆ. ಪ್ರಧಾನಿ ಮೋದಿ ಮುಂದೆ ಯಾವುದೇ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು. ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು. ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಯಾವುದೇ ವ್ಯಕ್ತಿ ಅವರಿಗೆ ಸರಿಸಮಾನವಾಗಿ
ನಿಲ್ಲುವಂತ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋಂತ ಅವ್ರಿಗೂ ಗೊತ್ತಿದೆ. ಚುನಾವಣೆ ಮಾಡಬೇಕು, ಅದಕ್ಕಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗುವಂತದ್ದು ಸೂರ್ಯ ಚಂದ್ರ ಇರೋದಷ್ಟು ಸತ್ಯನೋ ಅಷ್ಟೇ ಸತ್ಯ. ಇವತ್ತು ಈ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡ್ತಾ ಇದ್ದಾರೆ, ಬಿಜೆಪಿ ಜೆಡಿಎಸ್ ಅನ್ನು ಗೆಲ್ಲಿಸಬೇಕು ಅಂತ. ಇದೆಲ್ಲದರ ಪರಿಣಾಮ ಈ ಬಾರಿ ನಮ್ಮ ನಿರೀಕ್ಷೆ ಮೀರಿ ಬೆಂಬಲ ಸಿಗೋದಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರದ ತಾಪಮಾನ ತಡೆಯೋದಕ್ಕೆ ಆಗ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದರು. ಭ್ರಷ್ಟಾಚಾರದ ಒಂದು ತಾಪಮಾನ ಹೀಗೆ ತಡೆಯೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ತಾಪಮಾನ ಮುಗಿಲಿಗೆ ಮುಟ್ಟಿಬಿಟ್ಟಿದೆ. ಆ ಬಿಸಿನ ತಡೆಯೋಕ್ಕೆ ಆಗದೆ ಓಡತಾ ಇದ್ದಾರೆ. ಎಲ್ಲ ಉದ್ಯಮಿಗಳು ಓಡತಾ ಇದ್ದಾರೆ. IT ಕಂಪನಿಗಳು ಕೇರಳ ಕಡೆ ಮುಖ ಮಾಡಿದ್ದಾರೆ. ಎಲ್ಲ ಡೆವಲಪರ್ಸು ಹೈದರಾಬಾದ್ ಕಡೆ ಮುಖ ಮಾಡಿದ್ದಾರೆ. ಆ ತಾಪಮಾನನೇ ತಡೆಯೋಕ್ಕಾಗ್ತಾ ಇಲ್ಲ. ಈಗ ಬೇರೆ ಪ್ರಕೃತಿಯ ತಾಪಮಾನ ಅದ್ರ ಜೊತೆಗೆ ಕೂಡ ಬಂದಿರೋವಂಥದ್ದು ಸಿದ್ದರಾಮಯ್ಯನ ಮುಖಕ್ಕೆ ಮಂಗಳಾರತಿ ಮಾಡಿದಂಗೆ ಆಗಿದೆ. ಇತ್ತ ಯಾದಗಿರಿ ಸುರಪುರದಲ್ಲೂ ಕಾಂಗ್ರೆಸ್ ಬೃಹತ್ ಸಮಾವೇಶ ಆಯೋಜಿಸಿತ್ತು. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶಿಸಿದರು. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾದರು. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಬಿಜೆಪಿಯವರು ಸುಳ್ಳು ಹೇಳುವ ಫ್ಯಾಕ್ಟರಿ ಅಂತ ಕಿಡಿಕಾರಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಮೋದಿ ದುಡ್ಡು ಹಾಕ್ತೀನಿ ಅಂದಿದ್ರು, ಹಾಕಿದ್ರ ಅಂತ ಕಿಡಿಕಾರಿದ್ರು. ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿಯವರು. ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇದ್ದಾಗಿ, ಸುಳ್ಳಿನ ಫ್ಯಾಕ್ಟ್ರಿ. ಸುಳ್ಳು ಹೇಳೋದೇ ಇವ್ರ ಕಸಬು. ಬ್ಲಾಕ್ ಮನಿ ಇದೆ, ಅದನ್ನೆಲ್ಲ ತಗೋಬತ್ತೀನಿ, ನೀವೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀನಿ, ನೀವೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ಸ್ತೀನಿ ಅಂತ ಹೇಳಿದ್ರು. ಅವ್ರು ಕೇಳಿದ್ರು, ಆ ದುಡ್ಡು ಬಂತಾ ಇಲ್ಲ ಅಂತ ನಾವು ಫಸ್ಟ್ ನಿಮ್ ಕೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಂತಾ ಈ ಕಡೆಯವ್ರಿಗೆ? ಆಯ್ತು. ಒಟ್ಟಾರೆಯಾಗಿ ಕರುನಾಡಿನಲ್ಲಿ 2ನೇ ಹಂತದ ಮತದಾನಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಕೇಂದ್ರ ನಾಯಕರು ರಾಜ್ಯಕ್ಕೆ ಆಗಮಿಸಿ ಮತಬೇಟೆಗಿಳಿದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಮುಂದೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾಯಕರ ಮಾತಿನ ಯುದ್ಧ ಕೂಡ ಎಲ್ಲೇ ಮೀರ್ತಾ ಇದೆ. ನಾಲಿಗೆ ಹರಿಬಿಡ್ತಾ ಇರುವಂತಹ ಕೆಲ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಪ್ರಧಾನಿ ಮೋದಿ ವಿಚಾರವಾಗಿ ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ರಾಜು ಕಾಗೆ ವಿಚಾರವಾಗಿ ಬಿಜೆಪಿ ನಾಯಕರುಗಳಂತೂ ಬೆಂಕಿ ಉಗುಳ್ತಾ ಇದ್ದಾರೆ. ಮೋದಿ ದೇಶದ ಪ್ರಧಾನಿ ಮೋದಿ ಅವ್ರಿಗೆ ಬೈದಾರ ಮುಂದೆ ಟಿಕೆಟ್. ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಶುರುವಾಗಿರೋದು. ಲೋಕ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ತಾರಕಕ್ಕೇರಿದೆ. ಬಿಜೆಪಿ ವಿರುದ್ಧ ಟೀಕಿಸುವ ಭರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಮೋದಿ ಸತ್ತರೆ ಯಾರೂ ಪ್ರಧಾನಿ ಆಗೋದಿಲ್ವಾ? 140 ಕೋಟಿ ಜನರಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ? ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಡಿರೋ ಮಾತಿದ್ರು. ಮೋದಿ ಸತ್ತಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಮೋದಿ ಅವರು ಯಾರು ನಮ್ಮ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳಗೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಇನ್ನು ರಾಜು ಕಾಗೆ ಆಡಿರೋ ಮಾತು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ಕೈ ಶಾಸಕನ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಂಡ ಕಾರಿದ್ದಾರೆ. ಮೋದಿಗೆ ಬೈಯದಿದ್ರೆ ಕೆಲವರಿಗೆ ಮಂತ್ರಿಗಿರಿ ಹೋಗುತ್ತೆ ಅಂದಿದ್ದಾರೆ. ಬಿಜೆಪಿ ಮಾಜಿ ಸಚಿವ ಸಿಟಿ ರವಿ ಅಂತೂ ಮೋದಿ ಅಲೆ ನೋಡಿ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಅಂದ್ರು. ಅಲ್ಲ, ಈ ಕಾಗೆ ಅವರು ಮೊದಲ ನಮ್ಮ ಪಾರ್ಟಿ ಒಳಗೆ ಇದ್ದವ್ರು, ಅವರು ಮೋದಿ ಮೋದಿ ಅಂತ ಹೇಳಿದವರು. ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವರ್ಷ ಚೇಂಜ್ ಆಗಿರ್ತದೆ. ಇಲ್ಲ ಅಂದ್ರೆ ಅನೇಕರಿಗೆ ಹೇಳಿದ್ದಾರೆ, ಮೋದಿಯವ್ರಿಗೆ ಬೈದಾರನ ಮುಂದೆ ಟಿಕೆಟು, ಮೋದಿಯವ್ರಿಗೆ ಬೈದಾರನ ಮಂತ್ರಿಗಿರಿ ಉಳಿತದೆ ಅಂತ ಸ್ವಲ್ಪ ಬೈಕೋತ ಅಡ್ಡಾಡ್ತಿರ್ತಾರೆ ಪಾಪ. ಅದರಿಂದ ಅವರು ರೋಜಿ ರೋಟಿ ನಡೀತಿರ್ತಾರೆ. ಮೋದಿ ಮೋದಿ ಅಂತ ಜನ ಹೇಳ್ತಿರೋದನ್ನ ನೋಡಿಯೇ ಈ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಶುರುವಾಗಿರೋದು. ಅದಕ್ಕೆ ಚೊಂಬು ಹಿಡ್ಕೊಂಡು ಓಡಾಡ್ತಾ ಇರೋದು.
ಇಷ್ಟೇ ಅಲ್ಲ, ರಾಜು ಕಾಗೆ ಹೇಳಿಕೆ ಟೀಕಿಸೋ ಭರದಲ್ಲಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲುವುದಿಲ್ಲ, ನಮ್ಮಲ್ಲಿ ಬಹಳ ಪ್ರಧಾನಿ ಅಭ್ಯರ್ಥಿಗಳಿದ್ದಾರೆ ಅಂತ ರಾಜು ಕಾಗೆ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತೆಯೇ ಮಾತನಾಡಿದ್ದಾರೆ. ನೋಡ್ರಿ, ಅಕ್ಕ ಸತ್ರ ಅಮಾವಾಸ್ಯೆ ನಿಂದಲ್ಲ. ನಮ್ಮಲ್ಲಿ ಭಾಳ ಮಂದಿ ಅರ, ಮೋದಿ ಆದ್ಮೇಲೆ ಪ್ರಧಾನಮಂತ್ರಿ ಅವ್ರ ಕೆಪಾಸಿಟಿ ಭಾಳ ಮಂದಿ ಅರ. ಆ ಟೈಮ್ ಬಂದಾಗ ಹೋಗಿ ಆ್ಯಕ್ಷನ್ ತೊಗೋತಾರೆ ನೆಸರಿ. ಅದು ಅದ್ರ ಬಗ್ಗೆ ನಾವು ಅವ್ರ ಬಳಿ ಯಾರ ಇಲ್ಲ ವಿಚಾರ ಮಾಡಬೇಕು. ಅವರು ಅಭಿವೃದ್ಧಿ ಸಾಧನೆ ಹೆಸರಲ್ಲಿ ನಡೆಯಬೇಕಿದ್ದ ಚುನಾವಣೆಗಳು ವೈಯಕ್ತಿಕ ಟೀಕೆಗಳಿಂದಲೇ ತುಂಬಿ ಹೋಗಿವೆ. ನಾಯಕರ ಈ ಮಾತಿನ ಜಟಾಪಟಿ ಮಧ್ಯೆ ಮತದಾರ ಯಾರಿಗೆ ಒಲಿಯಲಿದ್ದಾನೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor, Ultratech Cement.